ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SSG ಕ್ರಿಯೇಷನ್. ಇವತ್ತು ಹಾಕುವಂಥ ಡಿಸೈನು ಒಂದೇ ದಿನದಲ್ಲಿ ಒಂದು 5 ಸೀರೆಗೆ ನೀವು ಈ ಡಿಸೈನ್ನ ಹಾಕ್ಬೋದು. ಯಾಕಪ್ಪ ಅಂತಂದರೆ ಇದಕ್ಕೆ ಕುಚ್ಚು ಕಟ್ಟೋ ಕೆಲಸ ಇಲ್ಲ. ಇವತ್ತು ಬಾರ್ಡರ್ ಡಿಸೈನ್ ಹಾಕ್ತಾ ಇದ್ದೀನಿ, ಹಾಗೆ ಗ್ರ್ಯಾಂಡಾಗಿ ಕೂಡ ಬರುತ್ತೆ. ಸ್ಯಾರಿ ಕೂಡ ಅಷ್ಟೇ ತುಂಬ ಗ್ರ್ಯಾಂಡಾಗಿದೆ. ಇದಕ್ಕೆ ಕುಚ್ಚು ಬೇಡ, ಒಂದು ಕುಚ್ಚು ಇಲ್ಲದೆ ಇರಲಿ. ಹಾಗೆ ಕೆಲವೊಂದು ಸೀರೆಗಳಿಗೆ ಕುಚ್ಚನ್ನು ಹಾಕ್ಸ್ಕೊತಾ ಇದ್ದಾರೆ, ಬಟ್ ಇದಕ್ಕೂ ಕೂಡ ಕುಚ್ಚು ಅನ್ನೋದು ನಾನು ಹಾಕ್ತಾಯಿಲ್ಲ, ಜಸ್ಟ್ ಬಾರ್ಡರ್ ಥರ ಡಿಸೈನ್ ಹಾಕ್ತಾಯಿದ್ದೀನಿ. ಸ್ಯಾರಿ ಕಲರ್ ಕಾಂಬಿನೇಷನ್ ಬಂದು ಪಿಂಕು ಮತ್ತು ಕ್ರೀಮ್ ಕಲರಲ್ಲಿ ಸೀರೆ ಇದೆ. ಇದಕ್ಕೆ ದಾರ ಬಂದು ಸ್ಯಾರಿ ಮ್ಯಾಚಿಂಗ್ ಕಲರ್ ದಾರ, ನಾನು ಪಿಂಕ್ ಕಲರು 8 ಎಳೆ ದಾರನ ತೊಗೊಂಡಿದ್ದೀನಿ. ಕುಚ್ಚು ಬದಲು ನಾನು ಈ ರೀತಿ ಬೀಡ್ಸ್ಗಳನ್ನ ಹಾಕ್ತಾಯಿದ್ದೀನಿ. ಇದು ಬಂದು ಆನ್ಲೈನಲ್ಲಿ ಸಿಗುತ್ತೆ, ಮೀಶೋದಲ್ಲಿದೆ, ಅವೈಲೇಬಲ್ ಇದೆ. ನೋಡಿಕೊಂಡು ಸ್ಕ್ರೀನ್ಶಾಟ್ ತೊಗೊಬಿಟ್ಟು ನೀವು ಸರ್ಚ್ ಮಾಡಿದ್ರೆ ಸಿಗುತ್ತೆ. ಇದರಲ್ಲಿ ಕಲರ್ ಬಂದು 2 ಕಲರ್ಸೇ ಬರುತ್ತೆ, ಬಟ್ ನನ್ನ ಹತ್ರ ಇರೋದ್ರಿಂದ, ಇವರು ನನ್ನ ರೆಗ್ಯುಲರ್ ಕಸ್ಟಮರ್ ಆಗಿರೋದ್ರಿಂದ ಸೊ ಅಲ್ಲಿ ಬಿದ್ದಿದ್ದಾಗ್ಬಿಡುತ್ತೆ. ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಕ್ತೀನಿ, ನಾನು ಹಾಕ್ತಾಯಿದ್ದೀನಿ ಅಷ್ಟೇ. ನಿಮಗೆ ಇದ್ದರೆ ಮಾತ್ರ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಹಾಕ್ಕೊಂಡ್ರು ಕೂಡ ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ. ಇದೇ ಬೀಡ್ಸ್ ಹಾಕಿದರೆ ಮಾತ್ರ ಲುಕ್ ಕೊಡುತ್ತೆ ಅಂತಲ್ಲ. ಸೊ ನನ್ನ ಹತ್ರ ಇರೋದ್ರಿಂದ ನಾನು ಹಾಕ್ಕೊಡ್ತಾ ಇದ್ದೀನಿ. ಈ ರೀತಿ 2 ಕಲರ್ ಇದೆ. ಕ್ರೀಮ್ ಕಲರ್ನ ನಾನಿಲ್ಲಿ ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ. ಹಾಗೆ ರೌಂಡ್ ಶೇಪು ಗೋಲ್ಡ್ ಕಲರು ಬೀಡ್ಸ್ ಕೂಡ ತೊಗೊಂಡಿದ್ದೀನಿ. ಗೋಲ್ಡ್ ಕಲರ್ ಬಂದು ರೆಗ್ಯುಲರ್ ಆಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. ನಿಮ್ಗೆ ಬೇಕಿದ್ರೆ 10, 11 ಕೂಡ ತೊಗೊಳ್ಬೋದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಕೋಬೋದು. ಹಾಗೆ ಈ ಡಿಸೈನ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಫಸ್ಟ್ ನೋಡಿ, ಸ್ಟಾರ್ಟಿಂಗಲ್ಲಿ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ತೀವಲ್ಲ, ಆ ಥರ ಲಾಕ್ ಮಾಡ್ಕೋಬೇಕು. ಈ ಡಿಸೈನ್ನ ಒಂದೇ ದಿನದಲ್ಲಿ ಒಂದು 5 ಸೀರೆಗೆ ಹಾಕಿ 300 ಪ್ರೈಸಲ್ಲಿ ಹಾಕ್ತಾ ಇದ್ದೀನಿ. ಅಂದರೆ ಒಂದು 5 ಸೀರೆಗೆ ಹಾಕಿದರೆ ಒಂದೇ ದಿನದಲ್ಲಿ ನೀವು 1500 ರೂಪಾಯಿ ಕೂಡ ನೀವು ದುಡಿಬೋದು. ಫಾಸ್ಟಲ್ಲಿ ಹಾಕೋದು ಖಂಡಿತವಾಗ್ಲೂ ಫಾಸ್ಟ್ ಆಗುತ್ತೆ. ಡಿಸೈನು ಅಂಥ ಹೆವಿ ಕೆಲಸನೇ ಇಲ್ಲ. ಜಸ್ಟ್ ನೋಡಿ, ಈ ರೀತಿ ಫಸ್ಟು ಸ್ಟಾರ್ಟಿಂಗಲ್ಲಿ ನೀಡಲ್ಲಿ ಹಾಕಿ ದಾರನ ತೊಗೊಂಡು ಇದನ್ನು ಫಸ್ಟು ಲಾಕ್ ಮಾಡ್ಕೊಳ್ಳೋಣ. ಈ ಥರ ಲಾಕನ್ನು ಹಾಕಿದ ಮೇಲೆ ಪಕ್ಕದಲ್ಲೇ ಇನ್ನೂ ಒಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಇನ್ನೂ ಒಂದು ಲಾಕನ್ನು ಹಾಕಿದ ಮೇಲೆ ಇಲ್ಲಿ 2 ಚೈನ್ಸನ್ನ ಮಾಡ್ಕೊತಾ ಇದ್ದೀನಿ. 2 ಚೈನ್ಸನ್ನ ಮಾಡಿಕೊಂಡು ನೀಡಲ್ ಮೇಲೆ ಒಂದು ಬರಿ ದಾರ ಸುತ್ತಕೊಂಡು ಪಕ್ಕದಲ್ಲೇ ಮತ್ತೆ ನೀಡಲ್ನ ಹಾಕಿ ಪಲ್ಲುಗೆ ದಾರನ ತೊಗೊಂಡು ಮತ್ತೆ 2ರಿಂದ 1 ಸರಿ ದಾರನ ಪಾಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ದಾರನ ಪಾಸ್ ಮಾಡ್ಕೊಂಡ್ಮೇಲೆ ನೋಡಿ, ಈಗ 2 ಚೈನ್ಸನ್ನ ಹಾಕ್ಕೊತಾ ಇದ್ದೀನಿ. 2 ಚೈನ್ಸನ್ನ ಹಾಕಿ ನೀಡಲ್ ಮೇಲೆ ಒಂದು ಬರಿ ದಾರ ಸುತ್ತಕೊಂಡು ಇಲ್ಲಿ ಫಸ್ಟ್ 2 ಚೈನ್ ಹಾಕಿದ್ದೀವಲ್ವ, 2 ಚೈನು ಹಾಗೆ ಒಂದು ಡಬಲ್ ಕ್ರೋಶೆ ಕಂಬ ಏನಿದೆ ಇದ್ರ ಮಧ್ಯದಲ್ಲಿ ನೀರನ್ನು ಹಾಕಿ ದಾರನ ತೊಗೊಂಡು ಈ ದಾರ ಏನಿದೆಯಲ್ಲ ಹಾಗೆ ಉಳಿಸ್ಕೋಬೇಕಾಗುತ್ತೆ. ಇಲ್ಲಿ 2ರಿಂದ 1 ಸರಿ ಪಾಸ್ ಮಾಡ್ಕೊಳ್ಳುವಂಥ ಕೆಲಸ ಇರೋದಿಲ್ಲ ಈ ಡಿಸೈನ್ಗೆ. ಜಸ್ಟ್ ಈ ರೀತಿ ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಡಬಲ್ ಕ್ರೋಶೆ ಕಂಬದಲ್ಲಿ ಹೋಗಿ ದಾರನ ತೊಗೋಬೇಕು, ಮತ್ತು ದಾರನ ಎಳ್ಕೊಂಬಂದು ಆ ದಾರನ ಹಾಗೆ ಉಳಿಸ್ಕೋಬೇಕು. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಮತ್ತು ಡಬಲ್ ಕ್ರೋಶೆದಲ್ಲಿ ಹೋಗಿ ದಾರನ ತಂದು ಹಾಗೆ ಆ ದಾರನ ಉಳಿಸ್ಕೋಬೇಕು. ಈ ರೀತಿಯಾಗಿ ನೀವು ಒಂದು 6ರಿಂದ 7 ಟೈಮ್ ಮಾಡ್ಕೊಳ್ಳಿ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಎಷ್ಟು ಮಾಡಿದಿರೋ ಅದೇ ಕೌಂಟು ಕಂಟಿನ್ಯೂ ಆಗಬೇಕು ಸ್ಯಾರಿ ಫುಲ್ಲಾಗಿ. ಇಲ್ಲಿ ಒಂದು ನಾನು 6 ಬರೆ ಮಾಡ್ಕೊಂಡಿದ್ದೆ, ಅಂದರೆ 6 ಟೈಮ್ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ ಹಾಕಿರುವಂಥ 2 ಚೈನ್ನ ಬಿಟ್ಬಿಟ್ಟು 6 ಬರಿ ದಾರನ ಪಾಸ್ ಮಾಡಿಕೊಂಡು ನೋಡಿ, ನೀಡಲ್ ಮೇಲೆ ಹಾಗೆ ದಾರನ ಸುತ್ಕೊಂಡಿದ್ದೀನಿ, ಹಾಗೇ ಇದೆ. ಈಗ ಬಂದು ಮತ್ತೆ ಒಂದ್ಸತಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಈ ಎಲ್ಲ ದಾರದಿಂದ ದಾರನ ಪಾಸ್ ಮಾಡ್ಕೋಬೇಕು. ಈ ರೀತಿ ಪಾಸ್ ಮಾಡ್ಕೊಂಡ್ಮೇಲೆ ಇದನ್ನು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡ್ರೆ ಒಂದು ಸ್ಮಾಲ್ ಬಫ್ ಅನ್ನೋದು ರೆಡಿ ಆಗುತ್ತೆ. ಈ ಥರ ಬಫ್ ಡಿಸೈನ್ ಥರ ಈ ಒಂದು ಬಾರ್ಡರ್ ಡಿಸೈನ್ ಅನ್ನೋದು ಬರುತ್ತೆ. ತುಂಬ ಸಿಂಪಲ್ ಆದರೂ ಗ್ರ್ಯಾಂಡ್ ಲುಕ್ ಅನ್ನೋದು ಕಾಣಿಸುತ್ತೆ. ಸ್ವಲ್ಪ ಥ್ರೆಡನ್ನ ಮೇಲೆ ಮಾಡಿಕೊಂಡು ಇಲ್ಲಿ ಬೀಡ್ಸನ್ನ ಆ್ಯಡ್ ಮಾಡ್ಕೊಳ್ಳೋಣ. ನಾನು ಹೇಳಿದ್ನಲ್ಲ, ಇದು ಸ್ಟಾರ್ಟಿಂಗಲ್ಲೇ ಹಾಕ್ತೀನಿ ಅಂತ, ಸಾರಿ ಇದು ಕ್ರೀಮ್ ಆಗಿತ್ತು. ಇಲ್ಲಿ ಸ್ಟಾರ್ಟಿಂಗಲ್ಲೇ ಈ ಫ್ಲವರ್ ಬೀಡ್ಸನ್ನ ಹಾಕ್ತಾ, ಅಂದರೆ ಒಂದು ಸ್ಟಾರ್ಟಿಂಗಲ್ಲೇ ಹಾಕ್ತೀನಿ, ಹಾಗೆ ಲಾಸ್ಟಲ್ಲಿ ಒಂದು ಕೂಡ ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್ ಫ್ರೆಂಡ್ಸ್, ಇದು ಬೇಕೇ ಅಂತ ಏನೂ ಇಲ್ಲ. ಇದು ಇಲ್ಲಕ್ಕೂ ಕೂಡ ನೀವು ನಾರ್ಮಲ್ ಆಗಿ ಬೀಡ್ಸನ್ನ ಹಾಕಿ ಕೂಡ ಡಿಸೈನ್ನ ಹಾಕ್ಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಫ್ಲವರ್ ಬೀಡ್ಸನ್ನ ಹಾಕಿದ ಮೇಲೆ ನೋಡಿ, ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕನ್ನು ಮಾಡ್ಕೊಂಡ್ಬಿಟ್ಟು ಈಗ ಮತ್ತೆ 1 ಚೈನ್ ಎಕ್ಸ್ಟ್ರಾ ಹಾಕ್ಕೊಳ್ಳೋಣ. ಅದು ಬೀಡ್ ಲಾಕ್ ಹಾಕಿದ ಮೇಲೆ ಕೂಡ ಒಂದು ಚೈನ್ನ ಹಾಕಿ ಮತ್ತು ನೀಡಲ್ ಮೇಲೆ ಒಂದು ಬರಿ ದಾರ ಸುತ್ತಕೊಂಡು ಸ್ವಲ್ಪ ಫಸ್ಟ್ ಹಿಡ್ಕೊಂಡಾಗ ನಿಮಗೆ ಆ ಕಡೆ ಮಿಸ್ ಆಗುವಂಥದ್ದಿರುತ್ತೆ. ಆದಷ್ಟು ಎಳೆಯೋದು ಬೇಡ, ಯಾಕಂದರೆ ಬಫ್ ಡಿಸೈನ್ ಅಲ್ವಾ, ನೀವು ಎಲ್ಲಿಗೆ ರೀಚ್ ಆಗುತ್ತೋ ನೋಡ್ಕೊಂಡು ಹಾಕಿದ್ರೆ ಅಲ್ಲಿಗೆ ಬರ್ತಾನೆ ಇರುತ್ತೆ. ಜಸ್ಟ್ ನೀವು ಆ ಪಾಯಿಂಟು ಕರೆಕ್ಟಾಗಿ ರೀಚ್ ಆಗಿದೆ ನೋಡಿಕೊಂಡು ಅಲ್ಲಿಗೆ ಮತ್ತೆ ಪಲ್ಲುಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕೋಬೇಕು. ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ ನೋಡಿ, ಮತ್ತೆ ಈಗ 2 ಚೈನ್ಸನ್ನು ಹಾಕ್ಕೊತಾ ಇದ್ದೀನಿ. 2 ಚೈನ್ಸನ್ನು ಹಾಕಿಬಿಟ್ಟು
ನೀಡಲ್ ಮೇಲೆ ಒಂದೂವರೆ ದಾರ ಸುತ್ತಕೊಂಡು ಮತ್ತೆ ಈಗ ಡಬಲ್ ಕ್ರೋಶೆ ಕಂಬದಲ್ಲಿ ದಾರನ ಈ ರೀತಿ ಪಾಸ್ ಮಾಡಬೇಕು. ಇದು 1 2 3 4 5 ಆ್ಯಂಡ್ 6 6 ಈ ಥರ ದಾರನ ಪಾಸ್ ಮಾಡಿಕೊಂಡು ಮತ್ತೆ ಒಂದು ಸತಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಎಲ್ಲ ದಾರನ ಒಟ್ಟಿಗೆ ಈ ರೀತಿ ದಾರನ ತೆಗೆದುಬಿಟ್ಟು ಇದನ್ನು ಲಾಕ್ ಮಾಡ್ಕೋಬೇಕು. ಲಾಕನ್ನು ಹಾಕಿದ ಮೇಲೆ ನೋಡಿ ಇಲ್ಲೆಲ್ಲಿದ್ದ ನಾನು ಬೀಡ್ಸ್ಗಳನ್ನ ಆ್ಯಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಒಂದೊಂದು ಗೋಲ್ಡ್ ಕಲರ್ ಬೀಡ್ಸನ್ನ ಹಾಕ್ತಾ ಇದ್ದೀನಿ. ನಿಮಗೇನಾದರೂ ಕಲರ್ ಹೋಗುತ್ತೆ, ನಮಗೆ ಮಣಿ ಬೇಡ ಅಂತಂದರೆ ಚೈನ್ಸನ್ನು ಹಾಕ್ಕೊಂಡು ಕಂಟಿನ್ಯೂ ಆಗಿ ನೀವು ಸ್ಯಾರಿ ಫುಲ್ಲಾಗಿ ಪ್ಲೇನಲ್ಲಿ ಕೂಡ ಹಾಕ್ಕೋಬೋದು. ಯಾಕಂದರೆ ಕುಚ್ಚು ಕೂಡ ಇರೋದಿಲ್ವಲ್ವ, ಸ್ವಲ್ಪ ಒಂದೊಂದು ಬೀಡ್ಸ್ ಇದ್ದರೆ ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡುತ್ತೆ, ಹಾಗೆ ನೋಡೋದಕ್ಕೂ ಕೂಡ ಡಿಸೈನ್ ಹೈಲೈಟ್ ಆಗಿ ಕಾಣಿಸುತ್ತೆ. ಒಂದು ಬೀಡ್ಸನ್ನ ಹಾಕ್ಕೊಳ್ಳಿ, ಪರವಾಗಿಲ್ಲ ಅಂತ ಏನು ನಿಮಗೆ ಇದು ಅನಿಸೋದಿಲ್ಲ. ಒಂದು ಬೀಡ್ಸನ್ನ ಹಾಕಿ ಮತ್ತೆ ಒಂದು ಚೈನ್ನ ಹಾಕಿದ ಮೇಲೆ ಈಗ ನೋಡಿ ಇಟ್ಕೊಳ್ಳೋದಕ್ಕೆ ನಿಮಗೆ ಗ್ರಿಪ್ ಸಿಗುತ್ತೆ. ಎಲ್ಲಿ ಟಚ್ ಆಗುತ್ತೆ ನೋಡಿಕೊಂಡು ಕರೆಕ್ಟಾಗಿ ಆ ಪಾಯಿಂಟಿಗೆ ಮತ್ತೆ ನೀಡಲ್ನ ಹಾಕಿ ದಾರನ ತೊಗೊಂಡು ಡಬಲ್ ಕ್ರೋಶೆ ಕಂಬನ ಹಾಕ್ಕೊಳ್ಳೋಣ. ಈ ರೀತಿ ಒಂದು ಬೀಡ್ಸನ್ನ ಹಾಕಿ ಬೀಡ್ ಲಾಕ್ ಹಾಕಿದ ಮೇಲೆ ನೀಡಲ್ ಮೇಲೆ ಒಂದು ಬರೀ ದಾರ ಸುತ್ತಕೊಂಡು ಈ ಕಡೆ ಇವಾಗ ಗ್ರಿಪ್ಪಾಗಿ ಇಡೋದಕ್ಕೆ ಕರೆಕ್ಟಾಗಿ ಮೆಸರ್ಮೆಂಟ್ ಸಿಗುತ್ತೆ. ಈಗ ಎಲ್ಲಿ ಬರುತ್ತೆ ನೋಡಿಕೊಂಡು ಆ ಪಾಯಿಂಟಿಗೆ ಮತ್ತೆ ನೀಡಲ್ ಹಾಕಿ ದಾರನ ತೊಗೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೋಬೇಕು. ಈ ರೀತಿ ಒಂದು ಡಬಲ್ ಕ್ರೋಶೆ ಕಂಬ ವರ್ಕ್ ಹಾಕಿದ ಮೇಲೆ 2 ಚೈನ್ಸನ್ನು ಹಾಕ್ಕೊಳ್ಳೋಣ. 2 ಚೈನ್ಸನ್ನು ಹಾಕಿಬಿಟ್ಟು ನೀಡಲ್ ಮೇಲೆ ಒಂದು ಬರೀ ದಾರ ಸುತ್ತಕೊಂಡು ಮತ್ತೆ ಈ ಡಬಲ್ ಕ್ರೋಶೆ ಕಂಬದಲ್ಲಿ ಮತ್ತೆ ಸೇಮ್ ದಾರನ ತೊಗೊಂಬರಬೇಕು. ಒಂದು ಸತಿ ದಾರನ ತೊಗೊಬಂದು ಹಾಗೆ ನೀಡಲ್ ಮೇಲೆ ಆ ದಾರನ ಉಳಿಸ್ಕೋಬೇಕು. ಮತ್ತೆ ಒಂದು ಸತಿ ದಾರನ 2 3 4 5 6 ದಾರನ ತೊಗೊಂಡು ಈ ಎಲ್ಲ 6 ದಾರನ ಒಟ್ಟಿಗೆ ಈ ರೀತಿ ಎಳ್ಕೊಂಡ್ಬಿಟ್ಟು ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಈ ಥರ ಲಾಕನ್ನು ಹಾಕಿದ ಮೇಲೆ ನೋಡಿ ಮತ್ತೆ ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡ್ಕೋಬೇಕು. ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡಿಕೊಂಡು ಮತ್ತೆ ಒಂದು ಬೀಡ್ಸನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು ಬೀಡನ್ನ ಹಾಕಿಬಿಟ್ಟು ಇದನ್ನು ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಹಾಕಿ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಅದು ಮತ್ತೆ ಇಲ್ಲಿ ಬರುತ್ತೆ ನೋಡಿಕೊಂಡು ಅಷ್ಟು ಒಂದು ಪಾಯಿಂಟ್ ಅಷ್ಟು ಒಳಗಡೆ ಮತ್ತೆ ಪಲ್ಲುಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 2 ಚೈನ್ಸನ್ನ ಹಾಕಿಬಿಟ್ಟು ಮತ್ತೆ ನೀಡಲ್ ಮೇಲೆ ಒಂದು ಬರೀ ದಾರ ಸುತ್ತಕೊಂಡು ಮತ್ತೆ ಡಬಲ್ ಕ್ರೋಶೆ ಕಂಬದಲ್ಲಿ ಹೋಗಿ ದಾರನ ತೊಗೊಂಡು ಈಗ ಈ ದಾರನ ಹಾಗೆ ನೀಡಲ್ ಮೇಲೆ ಉಳಿಸ್ಕೋಬೇಕಾಗುತ್ತೆ. ಈ ರೀತಿಯಾಗಿ ನೀವು 2 3 4 5 6 ಈ ರೀತಿ ದಾರನ ತೊಗೋಬೇಕು. 6 ಈ ಥರ ದಾರನ ತೊಗೊಂಡ್ಬಿಟ್ಟು ಈಗ ಮತ್ತೆ ಒಂದು ಸತಿ ನೀಡಲ್ ಮೇಲೆ ದಾರ ತೊಗೊಂಡು ಈ ಎಲ್ಲ ದಾರದಿಂದ ದಾರನ ಪಾಸ್ ಮಾಡ್ಕೊಂಡು ಬಂದು ಇದನ್ನು ಲಾಕ್ ಮಾಡ್ಕೋಬೇಕು. ಲಾಕನ್ನು ಹಾಕಿದ ಮೇಲೆ ಮತ್ತೆ ಸ್ವಲ್ಪ ಥ್ರೆಡನ್ನು ಬೇನೆ ಮಾಡಿಕೊಂಡು ಒಂದು ಬೀಡ್ಸನ್ನು ಆ್ಯಡ್ ಮಾಡ್ಕೊಳ್ಳೋಣ. ಮತ್ತೆ ಒಂದು ಗೋಲ್ಡ್ ಕಲರ್ ಬೀಡ್ಲಲ್ಲಿ ಏನು ಚೇಂಜಸ್ ಇರೋದಿಲ್ಲ ಫ್ರೆಂಡ್, ಜಸ್ಟ್ ನೀವು ಒಂದು ಬಫನ್ನು ಹಾಕಬೇಕು. ಮತ್ತು ಒಂದು ಡಬಲ್ ಕ್ರೋಶೆ ಕಂಬ ಒಂದು ಬಫ್ ಹಾಕಿದ ಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ಅದನ್ನು ಲಾಕ್ ಮಾಡಿ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ 2 ಚೈನ್ಸ್ ಮತ್ತು ಸೇಮ್ ಅದೇ ರೀತಿ ದಾರನ ಕಂಟಿನ್ಯೂ ಮಾಡಿಕೊಂಡು ಸ್ಯಾರಿ ಫುಲ್ಲಾಗಿ ನೀವು ಇದೇ ವರ್ಕನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ನೋಡೋದಕ್ಕೆ ಚಿಕ್ಕದಾದರೂ ಕೂಡ ಆ ಕೀರ್ತಿ ದೊಡ್ಡದು ಅನ್ನಂಗೆ ಇದ್ದದ್ದು ಲುಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ. ಡೀಸೆಂಟ್ ಲುಕ್ಕು ತುಂಬಾ ರಿಚ್ಚಾಗಿ ಕೂಡ ಕಾಣಿಸುತ್ತೆ. ನೀವು ನೋಡ್ಬೋದು ಯಾವ ರೀತಿ ಬಂದಿದೆ ಅಂತ. ನೀಟ್ ಫಿನಿಶಿಂಗ್ ಆಗಿ ಕೂಡ ಬರುತ್ತೆ. ಈ ರೀತಿ ಲಾಸ್ಟಲ್ಲಿ ಆಗಿ ಇನ್ನಲ್ಲಿ ಈ ಥರ ಬೀಡ್ಸನ್ನು ಹಾಕ್ಕೊಳ್ಳಿ, ಇನ್ನೂ ಲುಕ್ ಅನ್ನೋದು ಚೆನ್ನಾಗಿ ಕಾಣಿಸುತ್ತೆ. ಇದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿದ್ದರೆ ಮಿಡ್ಡಲ್ಲಿ ಅಲ್ಲಲ್ಲಿ ನೀವು 5 ಆಚನ ಅಥವಾ 6 ಈ ಥರ ವರ್ಕ್ ಮಾಡಿಕೊಂಡು ನೀವು ಜಾಸ್ತಿ ಕ್ವಾಂಟಿಟಿಲಿ ಕೂಡ ಈ ರೀತಿ ಬೀಡ್ಸ್ಗಳನ್ನ ಹಾಕೋಬೋದು. ಇದ್ರ ಬದಲು ನೀವು ರಿಂಗ್ ಬೀಡ್ಸೆಲ್ಲ ಈ ರೀತಿ ಫ್ಲವರ್ಸನ್ನು ರೆಡಿ ಮಾಡಿಕೊಂಡು ಕೂಡ ಮಾಡ್ಕೋಬೋದು. ಅಂದರೆ ಕಾಂಟ್ರಾಸ್ಟ್ ಅಂದರೆ ಸ್ಯಾರಿಲಿ ಯಾವಾಗಲೂ 2 ಕಲರ್ಸ್ ಇರುತ್ತಲ್ಲ, ಒಂದು ಕಲರಲ್ಲೇ ವರ್ಕ್ ಮಾಡಿಕೊಂಡು ಒಂದು ಕಲರಲ್ಲೇ ಆ ಥರ ಫ್ಲವರ್ ರೆಡಿ ಮಾಡಿ ನೀವು ಅಲ್ಲೊಂದಲ್ಲೊಂದು ಮಿಡ್ಲಲ್ಲಿ ನೀವು ಹಾಕ್ಕೊಂಡು ಕೂಡ ಹೋಗ್ಬೋದು. ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಇಲ್ಲಿ ನಾನು ಒಂದೇ ಕಲರಲ್ಲೇ ಜಸ್ಟ್ ಈ ರೀತಿ ಬಾರ್ಡರ್ ಥರ ಡಿಸೈನ್ನ ಹಾಕಿಬಿಟ್ಟು ಆ ಫ್ಲವರ್ಸ್ ಇರೋದ್ರಿಂದ ಹಾಕಿದ್ದೀನಿ. ಅದು ಹಾಕಿದರೆ ಮಾತ್ರ ಲುಕ್ ಇರುತ್ತೆ ಅಂತಲ್ಲ, ನೀವು ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ನೋಡ್ಕೊಂಡು ಟ್ರೈ ಮಾಡಿ, ಚೆನ್ನಾಗೇ ಬರುತ್ತೆ. ಇದ್ರೆ ಮಾತ್ರ ಹಾಕ್ಕೊಳ್ಳಿ. ಮತ್ತು ಈಗ ಒಂದು ಗೋಲ್ಡ್ ಕಲರ್ ಬೀಡ್ಸನ್ನ ತೊಗೊಂಡಿದ್ದೀನಿ. ಇದನ್ನು ಕೂಡ ಲಾಕ್ ಮಾಡಿಕೊಂಡು ಮತ್ತು ನೀಡಲ್ ಮೇಲೆ ಒಂದು ಬರೀ ದಾರ ಸುತ್ತಕೊಂಡು ಮತ್ತು ಎಲ್ಲಿ ರೀಚ್ ಆಗುತ್ತೆ ನೋಡಿಕೊಂಡು ಅಲ್ಲಿಗೆ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ, ಆಮೇಲೆ 2 ಚೈನ್ಸನ್ನು ಹಾಕ್ಕೊಂಬಿಟ್ಟು ಮತ್ತೆ ಒಂದು ಸತಿ ನೀಡಲ್ ಮೇಲೆ ದಾರ ಸುತ್ಕೊತೀನಿ. ಮತ್ತು ಸೇಮ್ ವರ್ಕನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಫಸ್ಟ್ ಹಾಕಿರುವಂಥ ಚೈನ್ನ ಬಿಟ್ಬಿಟ್ಟು ನೀವು
5 ಸತಿ 6 ಸತಿ ದಾರನ ಪಾಸ್ ಮಾಡ್ಕೋಬೇಕು. ಜಸ್ಟ್ ಈ ರೀತಿ ಹಾಕ್ಕೊಂಡು ಹೋಗ್ಬಿಟ್ರೆ ಆಯಿತು ಫ್ರೆಂಡ್ಸ್. ಡಿಸೈನ್ ಮುಗ್ದೋಗ್ಬಿಡುತ್ತೆ. ತುಂಬ ಈಸಿ ಇದೆ, ಹೆವಿ ವರ್ಕ್ ಇಲ್ಲ. ಖಂಡಿತವಾಗ್ಲೂ ಅನಿಸುತ್ತೆ, ಟ್ರೈ ಮಾಡಿ. ಇದೇ ರೀತಿ ಸ್ಯಾರಿ ಫುಲ್ಲಾಗಿ ನಾನು ಕಂಟಿನ್ಯೂ ಆಗಿ ಹಾಕ್ಕೊಂಡು ಹೋಗ್ಬಿಟ್ಟು ಲಾಸ್ಟಲ್ಲಿ ಫೈನಲ್ ಆಗಿ ಲುಕ್ಕು ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಸೊ ಲುಕ್ ಬಂದು ಈ ಥರ ಬರುತ್ತೆ. ಕಂಪ್ಲೀಟಾಗಿ ಸೀರೆಗೆ ವರ್ಕ್ ಮಾಡಿದ ಮೇಲೆ ಫೈನಲ್ ಆಗಿ ಲುಕ್ ನೋಡಿ ಯಾವ ಥರ ಬಂದಿದೆ ಅಂತ. ತುಂಬಾ ಚೆನ್ನಾಗಿ ಬರುತ್ತೆ. ಸ್ಮಾಲ್ ಡಿಸೈನ್ ಆದರೂ ಕೂಡ ಲುಕ್ ಮಾತ್ರ ಗ್ರ್ಯಾಂಡಾಗೇ ಬರುತ್ತೆ. ಇದನ್ನೇ ಬೇಕಿದ್ರೆ ನೀವು 2 ಸ್ಟೆಪ್ಪಲ್ಲಿ ಬೇಕಿದ್ರೆ ಕೂಡ ಹಾಕೋಬೋದು. ನೀವು ನೋಡ್ತಾ ಇರ್ಬೋದು, ಸ್ಯಾರಿ ಬಂದು ಕೆಳಗಡೆ ಒಂದು ಕಲರು, ಮೇಲೆ ಒಂದು ಕಲರ್ ಇದೆ. ಅಂದರೆ ಆಫ್ ಕಲರ್ ಬಂದು ಮೇಲೆ ಭಾಗ ಬಂದು ಕ್ರೀಮ್ ಇದೆ, ಕೆಳಗಡೆ ಬಂದು ಪಿಂಕ್ ಇದೆ. ಬಟ್ ನಾನು ಮಾತ್ರ ಒಂದೇ ಕಲರಲ್ಲಿ ವರ್ಕ್ ಅನ್ನೋದು ಮಾಡಿದ್ದೀನಿ. ಯಾಕೆ ಕ್ರೀಮ್ ಕಲರ್ ಹಾಕಿಲ್ಲ ಅಂದರೆ ಬೀಡ್ಸ್ ಹೈಲೈಟ್ ಆಗಿ ಕಾಣಿಸಲ್ಲ ಅಂತ ಹೇಳಿಬಿಟ್ಟು ನಾನು ಸೇಮ್ ಪಲ್ಲು ಕಲರೇ, ಬಾರ್ಡರ್ ಕಲರನ್ನೇ, ಸೊ ಪಿಂಕ್ ಕಲರಲ್ಲೇ ವರ್ಕ್ ಮಾಡಿದ್ದೀನಿ. ಸೊ ಫೈನಲ್ ಆಗಿ ಲುಕ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಹಾಕೋದು ಕೂಡ ಫಾಸ್ಟಲ್ಲೇ ಮುಗಿದೋಗ್ಬಿಡುತ್ತೆ. ಹಾಗೆ ಇನ್ನೊಂದು ಏನಪ್ಪ ಅಂದರೆ, ಒಂದು ರೀಲ್ ದಾರದಲ್ಲಿ ಕೆಲವೊಂದು ಡಿಸೈನ್ನ ಹುಡುಕ್ತಾ ಇದ್ದರೆ ಈ ಡಿಸೈನ್ನ ಕೂಡ ನೀವು ಒಂದೇ ರೀಲ್ ದಾರದಲ್ಲಿ ಹಾಕೋಬೋದು. ಬೀಡ್ಸು ನಿಮಗೆ ಇಷ್ಟ ಇಲ್ಲ ಅಂದರೆ ಜಸ್ಟ್ ನೀವು ಥ್ರೆಡ್ ವರ್ಕ್ ಕೂಡ ಮಾಡ್ಕೋಬೋದು. ಅಲ್ಲಲ್ಲಿ ಹ್ಯಾಂಗಿಂಗ್ಸ್ಗಳು ನೀವು ಹಾಕ್ಕೊಂಡು ಚೇಂಜಸ್ನ ಮಾಡಿ ಈ ಡಿಸೈನ್ನ ನೀವು ಟ್ರೈ ಮಾಡ್ಕೋಬೋದು. ನೋಡಿ ನಿಮ್ಮ ಐಡಿದ ಮೇಲೆ ಏನಾದರೂ ಚೇಂಜಸ್ನ ಮಾಡಿ ಟ್ರೈ ಮಾಡಿ. ಇಲ್ಲ ಇದೇ ಲುಕ್ಕಲ್ಲಿ ಚೆನ್ನಾಗಿ ಬರುತ್ತೆ ಅಂತ ಇಷ್ಟ ಆಗಿದ್ದರೆ ಈ ಲುಕ್ಕಲ್ಲಿ ಕೂಡ ನೀವು ಟ್ರೈ ಮಾಡ್ಕೋಬೋದು. ಇದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಗ್ರ್ಯಾಂಡ್ ಲುಕ್ಕು ಕೂಡ ಇದೆ. ಒಂಟಿ ಪಿನ್ ಮಾಡಿಕೊಂಡಾಗ ಹಾಗೆ ಈ ಥರ ಪ್ಲೇಟ್ಸ್ ಮಾಡಿದಾಗಂತೂ ಸಖತ್ತಾಗೆ ಕಾಣಿಸುತ್ತೆ. ಖಂಡಿತವಾಗ್ಲೂ ಒಂದ್ಸತಿ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ, ಬೇಗ ಕೂಡ ಆಗುತ್ತೆ ಅಂತಲೇ ಹೇಳ್ಬೋದು. ಬಿಗಿನರ್ಸ್ ಆಗಿದ್ರೂ ಕೂಡ ಆರಾಮಾಗಿ ಟ್ರೈ ಮಾಡಿ. ತುಂಬ ಈಸಿ ಡಿಸೈನ್ ಇದು. ಸೊ ಪ್ರೈಸ್ ಬಂದುಬಿಟ್ಟು 300 ರೂಪೀಸ್ ಚಾರ್ಜನ್ನು ಮಾಡ್ಕೋಬೋದು. ನೋಡಿ, ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ. ಹಾಗೆ ನಿಮ್ಮ ಕಸ್ಟಮರ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸನ್ನು ನೀವು ತೊಗೋಬೋದು. ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ.